ಹೋಟೆಲ್ಗಳಿಗೆ ಎಲ್ಪಿಜಿ ಆಘಾತ, ಗೃಹ ಬಳಕೆ ಗ್ಯಾಸ್ಗೆ ಜನರ ಪರದಾಟ, ಮಠಗಳು ಆಶ್ರಮಗಳಿಗೆ ಗ್ಯಾಸ್ ಬಿಸಿ, ಊಟ ತಿಂಡಿಗೆ ಗ್ಯಾಸ್ ಬೆಂಕಿ, ಪೌಲ್ಟ್ರಿ ಉದ್ಯಮಕ್ಕೆ ಯುದ್ಧ ಹೊಡೆತ, ಅಕ್ಕಿ ರಫ್ತು ಸ್ಥಗಿತ, ಭಾರೀ ಸಂಕಷ್ಟ. ಮಹಾಯುದ್ಧ ಡೇ 16. ಇರಾನ್ ಇಸ್ರೇಲ್ ನಡುವೆ 16 ದಿನದ ಯುದ್ಧ ನಡೀತಾ ಇರೋದು. ಈಗಾಗಲೇ ಯುದ್ಧ ಆರಂಭವಾಗಿ 16 ದಿನ. ಇರಾನ್ ಆರ್ಥಿಕತೆಯ ಬುಡಮೇಲಿಗೆ ಅಮೆರಿಕ ಇಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿದ್ದು, ದಾಳಿಯ ವಿಡಿಯೋವನ್ನ ಅಮೆರಿಕ ರಿಲೀಸ್ ಮಾಡಿದೆ. ಇರಾನ್ನ ಆರ್ಥಿಕತೆಯನ್ನೇ ಬುಡಮೇಲು ಮಾಡೋದಕ್ಕೆ ಅಮೆರಿಕ ಶತ ಪ್ರಯತ್ನ ಮಾಡ್ತಿದೆ. ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ಮಿಸೈಲ್ ದಾಳಿಯನ್ನ ನಡೆಸಿರುವಂತಹ ವಿಡಿಯೋವನ್ನ ರಿಲೀಸ್ ಮಾಡಿದೆ ಅಮೆರಿಕ. ಇರಾನ್ನಿಂದಲೂ ಪ್ರತಿದಾಳಿ ಜೋರಾಗ್ತಾ ಇದೆ. ಅಮೆರಿಕ ಅಂದುಕೊಂಡಿಲ್ಲ ಇಷ್ಟರ ಮಟ್ಟಿಗೆ ಇರಾನ್ ಪ್ರತಿರೋಧ ತೋರುತ್ತೆ ಅಂತ ಹೇಳಿ. ಆದರೆ ಇದೀಗ ಒಂದು ರೀತಿಯಾಗಿ ಏನ್ ಮಾಡೋದು ಅನ್ನುವಂತಹ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗಿರೋದು ಖಂಡಿತ. ಹರ್ಮುಜ್ ಜಲ ಸಂಧಿ ತಡೆದ್ರೆ ಉಗ್ರ ದಾಳಿಯನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಈಗಾಗಲೇ ಅಮೆರಿಕ ನೀಡಿದೆ. ಇಡೀ ಖಾರ್ಗ್ ದ್ವೀಪವೇ ಉಡಿಸ್ ಮಾಡುವ ಬೆದರಿಕೆಯನ್ನ ಹಾಕಿದೆ. ಇರಾನ್ನ 90% ತೈಲ ರಫ್ತಾಗೋದು ಈ ಖಾರ್ಗ್ ದ್ವೀಪದಿಂದ. ಅಮೆರಿಕದ ಬೆದರಿಕೆಗೂ ಬಗ್ಗದೆ ಇರಾನ್ ದಾಳಿ ಮಾಡ್ತಾನೆ ಇದೆ. ಹರ್ಮುಜ್ ಭದ್ರತೆಗೆ ಜಗತ್ತೇ ಕೈ ಜೋಡಿಸಬೇಕು ಅಂತ ಈಗ ಟ್ರಂಪ್ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈ ರೀತಿಯಾಗಿಯೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅಮೆರಿಕವೂ ಅಂದುಕೊಂಡಿಲ್ಲ. ಇಂತಹ ಸಂದರ್ಭದಲ್ಲಿ ಇಸ್ರೇಲೂ ಅನ್ಕೊಂಡಿರ್ಲಿಕ್ಕಿಲ್ಲ. ಆದರೆ ಇದರ ಪರಿಣಾಮ ಎಲ್ಲ ದೇಶಗಳ ಮೇಲೂ ಆಗ್ತಾ ಇದೆ. ಯಾಕಂತ ಹೇಳಿದರೆ ಹರ್ಮುಜ್ ಜಲಸಂಧಿಯ ಮೂಲಕವೇ ಆಮದ ಆಗಬೇಕು, ಶಿಪ್ಗಳು ಬರಬೇಕಾಗತ್ತೆ. ಈಗ ಆ ಮಾರ್ಗವೇ ಕ್ಲೋಸ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಇದರ ಪರಿಣಾಮ ಯಾವ ದೇಶ ಇದೀಗ ಇಂತಹ ಒಂದು ಯುದ್ಧಕ್ಕೆ ಕರೆ ಕೊಟ್ಟಿತ್ತು ಆ ದೇಶದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಖಾರ್ಗ್ ದ್ವೀಪದ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿದ್ದು ಈಗಾಗಲೇ ಜಗತ್ತೇ ಒಟ್ಟಾಗಬೇಕು ಅಂತ ಹೇಳಿ ಟ್ರಂಪ್ ಕರೆಯನ್ನ ಕೊಟ್ಟಿದ್ದಾರೆ. ಇರಾಕ್ನ ಏರ್ಬಿಲ್ ನಗರದ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ತೈಲ ಸಂಸ್ಕರಣದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದ್ದು, ಲಾನಾಜ್ ಎಂಬ ತೈಲ ಘಟಕ ಸುಟ್ಟು ಭಸ್ಮ ಆಗಿದೆ. ಅಮೆರಿಕದ ಟ್ರೈನಿಂಗ್ ಸೆಂಟರ್ ಮೇಲೂ ಕೂಡ ಈಗ ಅಟ್ಯಾಕ್ ಅನ್ನು ನಡೆಸಲಾಗಿದೆ. ಲಾನಾಜ್ ಅನ್ನುವ ತೈಲ ಘಟಕ ಸುಟ್ಟು ಭಸ್ಮ ಆಗಿದ್ದು, ಅಮೆರಿಕದ ಟ್ರೈನಿಂಗ್ ಸೆಂಟರ್ ಮೇಲೂ ಅಟ್ಯಾಕ್ ಅನ್ನ ಮಾಡಲಾಗಿದೆ. 5-6 ಖಂಡಾಂತರ ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಿದ್ದು, ಟೆಲ್ ಅವೀವ್ ಮೇಲೂ ಭಾರೀ ದಾಳಿ ಆಗಿದೆ. ಟೆಲ್ ಅವೀವ್ ಮೇಲೂ ಕೂಡ ಭಾರೀ ದಾಳಿ ಆಗಿದೆ. ಇಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಲ್ಲ, 16ನೇ ದಿನದ ಯುದ್ಧ ಇನ್ನೂ ಕೂಡ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಸಂಘರ್ಷ ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಮ್ಮಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ತೋರುತ್ತೆ ಇರಾನ್ ಅನ್ನೋದನ್ನ ಕೂಡ ಅಮೆರಿಕವೂ ಕೂಡ ಊಹಿಸಿಲ್ಲ. ಆದ್ರೆ ಇದರ ಪರಿಣಾಮ ಇಡೀ ಒಂದು ಬೇರೆ ಬೇರೆ ದೇಶಗಳ ಮೇಲೂ ಆಗ್ತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಈಗ ನ್ಯೂಸ್ ಎಡಿಟರ್ ಆಗಿರುವಂತಹ ರಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಈಗಾಗಲೇ ಯುದ್ಧ ಆರಂಭ ಆಗಿ 16 ದಿನ. ಇದರ ಪರಿಣಾಮ ಕೇವಲ ಯುದ್ಧ ಮಾಡ್ತಾ ಇರುವಂತಹ ದೇಶಗಳಿಗೆ ಮಾತ್ರ ಆಗ್ತಾ ಇಲ್ಲ, ಶಾಂತಿ ಪ್ರಿಯ ದೇಶಗಳಿಗೂ ಕೂಡ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಮೆರಿಕವು ಅಂದುಕೊಂಡಿರ್ಲಿಕ್ಕಿಲ್ಲ ಇರಾನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ತೋರುತ್ತೆ, ಇಂತಹ ಒಂದು ರೀತಿಯ ಪರಿಸ್ಥಿತಿ ಪರಿಣಾಮಗಳು ಎದುರಿಸಬೇಕಾಗಬಹುದು ಅಂತೇಳಿ. ಈಗ ಟ್ರಂಪ್ ಒಂದು ಇಡೀ ಜಗತ್ತೇ ಒಟ್ಟಾಗಬೇಕು ಅನ್ನುವಂತಹ ಕರೆ ಕೊಟ್ಟಿರೋದು, ಅದರ ಪರಿಣಾಮಗಳು ಜೊತೆಗೆ ಈ ರೀತಿಯಾದಂತಹ ಒಂದು ಕರೆ ಅಮೆರಿಕಕ್ಕೂ ಕೂಡ ಒಂದು ರೀತಿಯ ಹಿನ್ನಡೆ ಆಗಿದೆ. ಇದರಿಂದಾಗಿಯೇ ಇಂತಹ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಅನ್ಸುತ್ತಾ? ನವಿತಾ, ಏನು ಈ ಜಿಯೋ ಪೊಲಿಟಿಕಲ್ ವಾರ್ ಇದೆ, ಅಮೆರಿಕ ಅನ್ಕೊಂಡಿತ್ತು, ಟ್ರಂಪ್ ಅನ್ಕೊಂಡಿದ್ರು ಒಂದು 15 ದಿನ ಇಲ್ಲ ಒಂದು ತಿಂಗಳಲ್ಲಿ ಯುದ್ಧನ ಮುಗಿಸಾಕ್ತೀವಿ, ನಾವು ಬಯಸಿದಂತೆ ಇರಾನ್ನಲ್ಲಿ ಚೇಂಜಸ್ ಮಾಡ್ತೀವಿ, ಹೊಸ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡ್ತೀವಿ, ಅದಕ್ಕೆ ಇಸ್ರೇಲ್ಗೆ ಬೇಕಾದಂಥ ಎಲ್ಲ ಸಪೋರ್ಟ್ ನೀಡ್ತೀನಿ ಅಂತ ಅಮೆರಿಕ ಅಂದ್ಕೊಂಡಿತ್ತು. ಆದರೆ ಇವತ್ತು 16ನೇ ದಿನ. ಈ ಕ್ಷಣಕ್ಕೂ ನೋಡಿದರೆ ಅಮೆರಿಕ ಅಂದುಕೊಂಡಿದ್ದು ಆಗಬಹುದು, ಆದರೆ ಅತಿ ಶೀಘ್ರದಲ್ಲಿ ಅಂದುಕೊಂಡಷ್ಟು ಕಾಲ ಮಿತಿಯೊಳಗೆ ಆಗಲಿಕ್ಕಿಲ್ಲ ಅನಿಸುತ್ತೆ.
ಯಾಕೆಂದರೆ ಇರಾನು ಪದೇ ಪದೇ ದಾಳಿ ಮಾಡ್ತಾ ಇದೆ. ಒಂದು ಕಡೆ ಅಮೆರಿಕ ಏನು ಮಾಡ್ತಾ ಇದ್ದಾರೆ, ಅಮೆರಿಕ ಮತ್ತು ಇಸ್ರೇಲು ಇರಾನ್ನ ಇಂಡಿವಿಜುವಲ್ ಹೊಡೆಯೋದಕ್ಕೆ ನೋಡಿದ್ರು ಆಗ್ತಾ ಇಲ್ಲ. ಈಗ ಗಲ್ಫ್ ರಾಷ್ಟ್ರಗಳನ್ನು ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಿದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಅರ್ಮುಜ್ ಜಲಸಂಧಿಯಲ್ಲಿ ಏನು ಹಡಗುಗಳು ಸ್ಟ್ರಕ್ ಆಗಿದೆ, ಸೊ ಯಾವ್ಯಾವ ನಿಮ್ಮ ದೇಶಕ್ಕೆ ಬರ್ತಕ್ಕಂತಹ ಹಡಗುಗಳು ಸ್ಟ್ರಕ್ ಆಗಿದೆ ಅವಳನ್ನೆಲ್ಲ ಬಿಡಿಸ್ಕೊಂಡು ಬರೋದಕ್ಕೆ ನಿಮ್ಮ ಹಡಗುಗಳಿಗೆ ನಮ್ಮ ಸೇನೆಯನ್ನು ಕಳಿಸ್ತೀವಿ, ನಿಮಗೆ ಬೇಕಾದಂಥ ಮಿಲಿಟರಿ ಪವರ್ನ ನಾವು ಕೊಡ್ತೀವಿ, ನಿಮ್ಮ ಹಡಗುಗಳನ್ನ ನೀವು ಕರ್ಕೊಂಬನ್ನಿ ಅಂತಕ್ಕಂಥ ಒಂದು ಮಾತನ್ನು ಟ್ರಂಪ್ ಹೇಳಿರ್ತಕ್ಕಂಥದ್ದು. ಅಂದರೆ ಯುದ್ಧಕ್ಕೆ ಪರೋಕ್ಷವಾಗಿ ಎಲ್ಲ ದೇಶಗಳಿಗೂ ಒಂದು ರೀತಿ ಆಹ್ವಾನ ಏನು ಇನ್ವಿಟೇಷನ್ ಕೊಟ್ಟೋ ಥರ ಮಾತಾಡ್ತಿದ್ದಾರೆ ಟ್ರಂಪ್. ಆಮೇಲೆ ಇವತ್ತೀಗ ಬೆಳಗ್ಗೆ ಮಾತಾಡ್ತಿದ್ದಾರೆ ಟ್ರಂಪ್, ಹೇಳ್ತಿದ್ದಾರೆ ಇರಾನ್ ಆಲ್ಮೋಸ್ಟ್ ಇನ್ನೇನು ಸೋತು ಹೋಗ್ಬಿಟ್ಟಿದೆ, ಅವ್ರ ಹತ್ರ ಏನೂ ಇಲ್ಲೇ ಇಲ್ಲ, ಯುದ್ಧ ಮಾಡಲ್ಲ ಅಂತಿದ್ದ ಟ್ರಂಪ್ ಬೆಳಗ್ಗೆ ಹೇಳ್ತಿದ್ದಾರೆ ಇರಾನ್ ಶರಣಾಗ್ಬಿಟ್ಟಿದೆ, ಏನೋ ಕದನ ವಿರಾಮ ಘೋಷಿಸೋಣ, ನಾವಿಬ್ಬರು ಒಂದು ಒಪ್ಪಂದಕ್ಕೆ ಬರೋಣ ಅಂತಕ್ಕಂಥದ್ದು ಇರಾನ್ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ ನನಗೆ ಅಂತ ಟ್ರಂಪ್ ಹೇಳಿದರೆ. ಆದರೆ ಟ್ರಂಪ್ ಹೇಳೋದು ಒಂದು ರೀತಿ ಸುಳ್ಳು ಅನಿಸ್ತದೆ. ಯಾಕೆಂದರೆ ಇರಾನು ಸುಮ್ಮನೆ ಇಲ್ಲ. ಈಗ ಇವತ್ತು ಇರಾಕ್ ಮೇಲೆ ದಾಳಿ ಮಾಡಿದೆ, ಅಲ್ಲಿರ್ತಕ್ಕಂಥ ಏರ್ಬಿಲ್ ಅಂತಕ್ಕಂಥದ್ದು ಒಂದು ನಗರಗಳ ಮೇಲೆ, ಅಲ್ಲಿ ಏನೋ ರಿಫೈನರಿ ಆಯಿಲ್ ಘಟಕಗಳಿದ್ವು, ಸಂಸ್ಕರಣಾ ಘಟಕ ಮತ್ತು ಸ್ಟಾಕ್ ಮಾಡ್ತಕ್ಕಂಥದ್ದು. ಸೊ ಸುಮಾರು 1.5 ಲಕ್ಷ 15 ಲಕ್ಷದಿಂದ 20 ಲಕ್ಷ ಜನ ಇರ್ತಕ್ಕಂಥದ್ದು ಏರ್ಬಿಲ್ ನಗರದಲ್ಲಿ ದಾಳಿ ಮಾಡ್ತಕ್ಕಂಥದ್ದು. ಮತ್ತು ಇರಾನ್ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ, ಏನಂದರೆ ಟ್ರಂಪ್ ನಾವು ಅಮೆರಿಕವನ್ನು ಸುಮ್ಮನೆ ಬಿಡಲ್ಲ, ನಮ್ಮ ಮಕ್ಕಳನ್ನು ಕೊಂದಿದ್ದಾರೆ, ನಮ್ಮ ಮಕ್ಕಳನ್ನು ಯಾರು ಕೊಂದಿದ್ದಾರೆ ಅವ್ರನ್ನ ಹುಡುಕಿ ಹೊಡಿತೀವಿ ಅಂತಕ್ಕಂಥದ್ದು. ಒಂದು ನೆತನ್ಯಾಹು ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ, ನೆತನ್ಯಾಹು ಏನೋ ಎಲ್ಲೇ ಅಡಗಿದ್ರು ಕೂಡ ಬಿಡಲ್ಲ, ಆತನನ್ನು ಹುಡುಕಿ ನಾವು ಹೊಡೆದಾಕ್ತೀವಿ ಅಂತಕ್ಕಂಥದ್ದು ಏನೋ IRGC ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ, ಅದರಲ್ಲಿ ಹೇಳ್ತಾ ಇದೆ. ಒಂದು ಕಡೆ ಇರಾನು ಏಕಾಂಗಿಯಾಗಿ ಯುದ್ಧವನ್ನು ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಮಾಡ್ತಾ ಇದ್ರೆ, ಇನ್ನೊಂದು ರೀತಿ ಅಮೇರಿಕ ಗಲ್ಫ್ನ ಇತರೆ ರಾಷ್ಟ್ರಗಳಿಗೆ ಅಂದರೆ ಪರೋಕ್ಷವಾಗಿ ಸೇನೆಯನ್ನು ಕಳಿಸ್ತೀನಿ ಅಂತ ಹೇಳುವ ಮೂಲಕ ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಮೇಯ್ನಾಗಿ ಇರಾಕಕ್ಕೆ ತುಂಬ ಏನೋ ಎಕನಾಮಿಕಲಿ ತುಂಬ ಸ್ಟೇಬಲ್ ಆಗಿರೋದು ಕಾರ್ಗ್ ಐಲ್ಯಾಂಡು. ಆ ಐಲ್ಯಾಂಡು ಏನೋ 90ರಷ್ಟು ತೈಲ ಉತ್ಪಾದನೆ ಆಗೋದು ಅಲ್ಲಿಂದನೇ ಕಚ್ಚಾ ತೈಲ. ಆ ಕಚ್ಚಾ ತೈಲವನ್ನೇ ಬೇರೆ ದೇಶಗಳಿಗೆ ಕಳಿಸಿ ಇವತ್ತು ಇರಾನ್ ತುಂಬ ಆರ್ಥಿಕವಾಗಿ ಸದೃಢವಾಗಿರ್ತಕ್ಕಂಥದ್ದು. ಸೊ ಯಾವುದೇ ದೇಶದ ಒಂದು ಬೆನ್ನು ಮೂಳೆಯನ್ನು ಮುರಿಬೇಕು ಅಂದರೆ ಅದನ್ನು ಫಸ್ಟು ಆರ್ಥಿಕವಾಗಿ ಹೊಡೆದಾಕಬೇಕು, ಅದಕ್ಕೆ ಫೈನಾನ್ಷಿಯಲಿ ಏನೋ ವೀಕ್ ಮಾಡಬೇಕು. ಆ ವೀಕ್ ಮಾಡುವಂಥ ಪ್ರಯತ್ನವನ್ನು ಅಮೆರಿಕ ಮೊದಲಿನಿಂದನೂ ಮಾಡ್ತಾ ಇತ್ತು. ಮೊನ್ನೆ ಸಂಜೆ ಕಾರ್ಗ್ ಐಲ್ಯಾಂಡ್ ಏನಿದೆ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ವಿ ಅಂತಕ್ಕಂಥದ್ದು ಒಂದಿಷ್ಟು ವೀಡಿಯೋಗಳನ್ನ ರಿಲೀಸ್ ಮಾಡಿದೆ. ಅಷ್ಟು ಸುಲಭವಾಗಿ ಕಾರ್ಗ್ ಐಲ್ಯಾಂಡ್ನಲ್ಲಿರ್ತಕ್ಕಂತಹ ಕ್ರೂಡ್ ಆಯಿಲ್ ಏನಿದೆ, ಸೊ ಆ ಸ್ಟಾಕ್ ಏನಿದೆ ಅದನ್ನು ಅಷ್ಟು ಈಸಿಯಾಗಿ ಮುಟ್ಟಕ್ಕಂಥದ್ದು ಸಾಧ್ಯ ಇಲ್ಲ. ಯಾಕೆಂದರೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ನ ಅಲ್ಲಿ ಅಡ್ಜಸ್ಟ್ ಮಾಡಿದರೆ ಯಾವುದೇ ಕ್ಷಿಪಣಿಯನ್ನು ಉಡಾವಣೆ ಮಾಡಿದರೂ ಕೂಡ ಅಲ್ಲಿರ್ತಕ್ಕಂಥ ಸ್ಟಾಕ್ಸ್ ಏನಿದೆ ಕ್ರೂಡ್ ಆಯಿಲ್ ಅದನ್ನು ಛಿದ್ರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟೊಂದು ಹೈ ಟೆಕ್ನಾಲಜಿ ಯೂಸ್ ಮಾಡಿ ಇರಾನ್ ಕಾರ್ಗ್ ದ್ವೀಪವನ್ನು ಸಂರಕ್ಷಣೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ವಿದೇಶಿ ಮಾಧ್ಯಮಗಳಲ್ಲಿ ವರದಿ ಆಗ್ತಿದೆ. ಅಂದರೆ ಅಮೆರಿಕ ಕಾರ್ಗ್ ದ್ವೀಪವನ್ನು ಏನಾದರೂ ಮಾಡಿ ತನ್ನ ಕಪೈ ಮುಷ್ಟಿಗೆ ತಗೋಬೇಕು. ಸೊ ಇರಾನಿಗೆ ಏನೀಗ ಆಲ್ರೆಡಿ ಒಂದಿಷ್ಟು ಆರ್ಥಿಕ ಸಂಕಷ್ಟ ಉಂಟಾಗಿದೆ, ಮುಂದಿನ ದಿನಗಳಲ್ಲಿ ಫುಲ್ ಬರ್ಬಾದ್ ಮಾಡಾಕಿದರೆ ಇರಾನ್ ಒಂದು ರೀತಿ ಕಂಟ್ರೋಲಿಗೆ ಬರ್ಬೋದು, ನಾವು ಹೇಳ್ದಂಗೆ ಕೇಳ್ಬೋದು ಅಂತಕ್ಕಂಥದ್ದು ಅಮೆರಿಕ ಮತ್ತು ಇಸ್ರೇಲ್ ಲೆಕ್ಕಾಚಾರ. ಆದರೆ ಇರಾನು ಸಾಕಷ್ಟು ಮಿಸೈಲ್ಸ್ ಜೊತೆ ಆ್ಯಂಟಿ ಡ್ರೋನ್ ಯೂಸ್ ಮಾಡ್ತಾ ಇದೆ. ಮತ್ತು ಆ್ಯಂಟಿ ಡ್ರೋನ್ಗಳು ಏನಿದೆ ಅದು ಚೀನಾದಿಂದ ಸಪ್ಲೈ ಮಾಡ್ತಾ ಅಂದರೆ ಕಡಿಮೆ ಖರ್ಚಿನಲ್ಲಿ ಯುದ್ಧ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಒಂದು 15-25 ಲಕ್ಷಕ್ಕೆ ತೊಗೊಂಡು ಡ್ರೋನ್ಗಳನ್ನ ಇಲ್ಲಿ ಅದನ್ನ ಅಸೆಂಬಲ್ ಮಾಡಿ ಉಡಾವಣೆ ಮಾಡುವಂಥ ಕೆಲಸ ಇರಾನ್ ಮಾಡ್ತಿರ್ತಕ್ಕಂಥದ್ದು. ಆದರೆ ಒಂದೊಂದು ಡ್ರೋನ್ಗಳನ್ನು ಅಮೆರಿಕ ಅಥವಾ ಇಸ್ರೇಲ್ ಎರಡೂ ಸೇರಿ ಇರಾನ್ ಉಡಾವಣೆ ಮಾಡ್ತಕ್ಕಂಥ ಡ್ರೋನ್ಗಳು ನೋಡಿದಾಗ ಅವ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಯಾಕೆಂದರೆ ಅವರು ಆ್ಯಂಟಿ ಡ್ರೋನ್ ಸಿಸ್ಟಮ್ ಏನಿದೆ ಆ ಟೆಕ್ನಾಲಜಿ ಯೂಸ್ ಮಾಡಿ ಹೊಡೆದಾಕಬೇಕು. ಅಂದರೆ ಯುದ್ಧವನ್ನು ಇರಾನ್ ಒಂದು ರೀತಿ ಕಡಿಮೆ ಖರ್ಚಿನಲ್ಲಿ ಯುದ್ಧ ಮಾಡ್ತಾ ಇದೆ. ಅವರ ಎಕ್ವಿಪ್ಮೆಂಟ್ಸ್ಗಳನ್ನು ಹೊಡೆದಾಕೋದಕ್ಕೆ ಅಮೆರಿಕ ದೊಡ್ಡ ಮೊತ್ತದಲ್ಲಿ ಹಣ ಖರ್ಚಾಗ್ತಿದೆ. ಹೀಗಾಗಿ ಅಮೆರಿಕಕ್ಕೆ ಒಂದು ರೀತಿ ತಲೆನೋವಾಗಿದೆ. 16 ದಿನ ಕಳಿತು ಇರಾನ್ ಯಾವುದೇ ರೀತಿಯಲ್ಲೂ ಬಗ್ಗೋ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಪದೇ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಆದಷ್ಟು ಬೇಗ ನಮ್ಮ ಕಂಡೀಷನ್ಗಳಿಗೆ ಒಪ್ಪಿ ನೀವು ಶರಣಾಗತಿ ಆದರೆ ಯುದ್ಧ ನಿಲ್ಲಿಸ್ತೀವಿ ಅಂತಕ್ಕಂಥದ್ದು ಟ್ರಂಪ್ ಹೇಳಿರ್ತಕ್ಕಂಥದ್ದು. ಆದರೆ ಮುಷ್ತಾಬೆ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೆ ಯುದ್ಧ ನಿಲ್ಲಿಸಲ್ಲ, ನಮ್ಮದು 3 ಕಂಡೀಷನ್ ಏನಿದೆ, ನೀವು ಯುದ್ಧ ನಿಲ್ಲಿಸಬೇಕು, ನಮಗೆ ಒಂದಿಷ್ಟು ಪರಿಹಾರ ಕೊಡಬೇಕು, ಮತ್ತು ಫ್ಯೂಚರ್ಲಿ ನಮ್ಮ ಮೇಲೆ ಯಾವತ್ತೂ ಕೂಡ ನೀವು ಅಟ್ಯಾಕ್ ಮಾಡಬಾರ್ದು. ಈ 3 ಕಂಡೀಷನ್ಗೆ ಏನಾದರೂ ಒಪ್ಪಿದರೆ ಇಬ್ಬರು ಕೂತು ಮಾತಾಡೋಣ ಅಂತಕ್ಕಂಥದ್ದು ಒಂದು ರೀತಿ ಮುಷ್ತಾಬೆ ಕಡೆಯಿಂದ ಸ್ಟೇಟ್ಮೆಂಟ್ ಬಂದಿರತಕ್ಕಂಥದ್ದು. ಹೀಗಾಗಿ 16ನೇ ದಿನ ಕೂಡ ಯುದ್ಧ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇನ್ನು 16 ದಿನ ಅಲ್ಲ, ಇನ್ನೂ ಒಂದು ತಿಂಗಳು ಆಗ್ಬೋದೇನೋ, ನೋಡ್ಬೇಕು ಎಲ್ಲಿವರೆಗೂ ಏನಾಗುತ್ತೆ ಅಂತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.